ಹೆಸರು ಹೇಳ್ರಿ. ಶಾಂತಮ್ಮ. ಅವು ಏನು ಅದೇ ರೀ ಬೀಜ ಹೋಗೋದು ಕೂರ್ಸ್ಬೇಕಾದ್ರೆ ಇನ್ನೇನು ಕಸಿ ಮಾಡ್ತಾರ. ಕಸಿ ನಾವು ಅದರಿಂದ ಕಾಯಿ ಹಾಕತ್ತು ಅದ್ರ ಬಿಚ್ಚಿ ಹೋಗ್ತೀವಿ. 6 ಕೂಲಿ ತೋಟ ಸುತ್ತ ಹೋಗ್ತೀವಿ, ಸುತ್ತ ಎದ್ದಾವ. ಆ ಗಿಡ ಬೇನ್ ಗಿಡಕ್ಕೆ ಸಹಿತ ಕಸಿ ಮಾಡಿದ್ರೆ ನಮ್ಗೆ ಯಾವಾಗ ಬೇಕಾದ ಹಣ್ಣು ಬೇಕಾದ ಕಸಿ ಮಾಡಿ ಮಾಡಿದ್ರೆ ಹೂವು ಆಗ್ತಾವ. ನೀರು ಬೇಕು, ಅವು ಕಸೋದು ಬೇಕು, ಮಳೆಗೆ ಕಾಯ. ಎಷ್ಟು ಗಿಡ ಮಾಡಿ ಒಂದು 50 ಅವು ಗಿಡಗಳಿದ್ದು ಅನ್ನೋಕೆ ಭಾಳ ಒಟ್ಟು ತೆಕ್ಕಿ ಹಾಕಿ ಹಣ್ಣು ಕಾಯನೇ ಬೆಳ್ತಾರಲ್ಲ. ಎಲ್ಲ ಎದ್ದು ತೆಪ್ಪಿಗೆ ಹಾಕಿದ. ಈಗ ಒಡಿನ ಕಡೆ ನಮ್ಮ 15 ಇದರಾಗಿದ್ದು ಒಡಿನ ಕಡೆ ಅವು ಇದ್ದು ಅವು ದೊಡ್ಡ ದೊಡ್ಡ ಮರ ಅಲ್ಲ. ಮೊದಲು ನಮ್ಮ ಗುಡ್ಸಿ ಗಿಡನೇ ಇದ್ದಿದ್ದಿಲ್ಲ, ನಾವು ಅದಿಂದೇ ಒಂದೇ ಗಿಡ ಇತ್ತು. ಅಗ್ರಿಕಲ್ಚರ್ ಸೈನ್ಸ್ ಕಲಿದೆ ಇದ್ರು ಅವ್ರಿಗೆ ವ್ಯವಹಾರಿಕವಾಗಿ ಅವ್ರ ಅಗ್ರಿಕಲ್ಚರ್ ಸೈಂಟಿಸ್ಟ್ ನಾವೇನು ಅಡಿಗೆ ಮಾಡಿ ಹೋಗ್ತಿದ್ವು ಅಲ್ಲವು. ಮನೆ ಮೆಣಸಿನ್ಕಾಯಿ ಮತ್ತು ಮನೆ ಹೊಡಿತೀವಿ. ಒಂದು ವೇಳೆ ಬೊಕ್ಕ ಮಾಡಿದ್ರೆ ಮೊದಲು ಬೇಸಿಗೆ ಆಗೋ ಈ ಕೆಲ ಒಂದು ತಗೊಂಡು ಅದು 6 ಕುಡಿ ತೋಟ ಸುತ್ತ ಗಿಡನೇ ಇದ್ದಾವ. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up. No, I don't take shit. I got no love for the fakeness. If you wanna play tough and wanna hate this, I'll always show up and make a statement. Gonna learn the consequence of being in. ಎಲ್ಲರಿಗೂ ನಮಸ್ಕಾರ. ನಾನು ಭೂಪಾಳೆ, ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ. ವಿಜಯಪುರ ನಗರದಲ್ಲಿ ಡಿಸೆಂಬರ್ 22, 2024 ವೃಕ್ಷೋದ್ಯಾನ ಎಂಬ ಪಾರಂಪರಿಕ ಓಟವನ್ನು ನಾವು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಈ ಒಂದು ವೃಕ್ಷೋದ್ಯಾನ ಪಾರಂಪರಿಕ ಓಟ 3 ಥೀಮ್ಗಳ ಒಂದು ಹಿನ್ನೆಲೆಯಲ್ಲಿ ಮಾಡುತ್ತಾ ಇದ್ದೀವಿ. ಒಂದು, ನಮ್ಮ ಜಿಲ್ಲೆಯ ಹೆರಿಟೇಜ್ ಮತ್ತು ಟೂರಿಸಂ ಅಭಿವೃದ್ಧಿಗಾಗಿ. 2ನೇದು, ಆರಣ್ಯೀಕರಣ ಹೆಚ್ಚಳ ಮಾಡೋದ್ರ ಬಗ್ಗೆ. 3ನೇದು, ಫಿಸಿಕಲ್ ಫಿಟ್ನೆಸ್ ಬಗ್ಗೆ. ಈ ಒಂದು ಹೆರಿಟೇಜ್ ಅನ್ನು ನಾವು ಕಳೆದ ವರ್ಷ ಕೂಡ ತುಂಬ ಯಶಸ್ವಿಯಾಗಿ ಮಾಡಿದ್ವಿ. ಸುಮಾರು 10,000 ಮಂದಿ ಇದರಲ್ಲಿ ಭಾಗವಹಿಸಿದರು. ಈ ವರ್ಷ ಕೂಡ 15,000 ಮಂದಿಯಷ್ಟು ಭಾಗವಹಿಸುವ ಒಂದು ನಿರೀಕ್ಷೆಯಲ್ಲಿ ಈಗಾಗಲೇ ರಿಜಿಸ್ಟ್ರೇಷನ್ ಶುರುವಾಗಿದೆ, ತುರ್ತುಗತಿಯಲ್ಲಿ ನಡೀತಾ ಇದೆ. 3 ಕ್ಯಾಟಗರಿಯಲ್ಲಿ ಆದರೆ 5 ಕಿಲೋಮೀಟರ್, 10 ಕಿಲೋಮೀಟರ್ ಹಾಗೂ 21 ಕಿಲೋಮೀಟರಲ್ಲಿ ವಿವಿಧ ಏಜ್ ಗ್ರೂಪ್ಗಳಿಗೆ, ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಈ ಒಂದು ಪಾರಂಪರಿಕ ಓಟವನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಳ್ಳುತ್ತಾ ಇದ್ದೀವಿ. ಆದ್ದರಿಂದ ತಾವುಗಳು ಈ ಒಂದು ಹೆರಿಟೇಜ್ ರನ್ನಲ್ಲಿ ಭಾಗವಹಿಸಬೇಕು, ಕೂಡಲೇ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳುತ್ತಾ ನಮ್ಮೊಂದಿಗೆ ನಮ್ಮ ಜಿಲ್ಲೆಯ ಹೆಮ್ಮೆಯನ್ನು ಎತ್ತಿ ಹಿಡಿಯಕ್ಕೆ ನೀವು ಕೈ ಜೋಡಿಸಬೇಕು. ನನ್ನ ಹೆಸರು ಮಲ್ಲಪ್ಪ ನಾಯ್ಕಪ್ಪ ತೋಟ್ಕರ್, ಶಾಕಿನ್ ಕಾಕಂಡಿಕಿ, ತಾಲೂಕ್ ಬಬಲೇಶ್ವರ. ನಾನು 2023 ಜಯಸಿಂಗ್ಪುರ್ ಮಹಾರಾಷ್ಟ್ರದಲ್ಲಿ 65ರಿಂದ 75 ವಯಸ್ಸಿನೊಳಗೆ 5 ಕಿಲೋಮೀಟರ್ ಓಡಲಿಕ್ಕೆ 1 ನಂಬರ್ ಬಂದಿರ್ತೇನೆ. ಮೊನ್ನೆದು ನನ್ನ ಉದ್ಯೋಗ ಗೌಂಡಿ ಕೆಲಸ. ಕುರ್ಲಿ ಡಾಕ್ಟರ್ ಸಾಂಗ್ಲಿ ಸಂಸ್ಕೃತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಅವ್ರು ಏನು ಮಾಡಿದ್ರು, ಕಾಕ ನೀವು 1 ನಂಬರ್ ಬರ್ತೈತೆ ಈಗ ಕರ್ಕೊಂಡು ಹೋಗ್ತು. ಕರೆ ನಾ 1 ನಂಬರ್ ಬಂದ್ರಿ. ಅಲ್ಲಿ ಸಾಂಗ್ಲಿಯಿಂದ ನಮ್ಮೂರ 145 ಕಿಲೋಮೀಟರ್ ಅಂದರೆ ಮುಂಜಾನೆ 6ರಿಂದ ಸಂಜೆ 5:30 ಒಳಗಾಗಿ 145 ಕಿಲೋಮೀಟರ್ ಓಡಿಸಿನೂ ನಮ್ಮ ಗುರುಗಳನ್ನು ಸತ್ಕಾರ ಮಾಡಿದ್ರು. ನೀನು ಮುತ್ಯ ಅಲ್ಲಪ್ಪ, ನೀನು ಹರಿದ ಹುಡುಗತ್ತಾರ ಕಾರಣ ಇದಕ್ಕಂತ ನಾನು ವ್ಯಸನ ಏನೂ ಇಲ್ರಿ ನಂತ. ನಾ ಮೊದಲು ಎಲ್ಲ ವ್ಯಸನ ಮಾಡಿ ಬಿಟ್ಟನ್ರಿ. ಬಿಟ್ಟು 25 ವರ್ಷ ಆಯ್ತು ವ್ಯಸನ ಬಿಟ್ಟಕ್ಕಿಂತ. ನಾನು ಸೈಕಲ್ ಮ್ಯಾಗ ಹೋಗೋದು, ಗಾಡಿ ನಡೆಸ್ತಿದ್ದೀನಿ ರೀ, ಹೀರೋ ಹೋಂಡಾ. ಆ ಹುಡುಗರು ಏನಾಯ್ತು, ಮಾತಾಡಿ ಆತೇಕಂದ್ರೆ ಒದರಾಡಾಕತ್ತಿದ್ವು. ಬ್ಯಾಡೈತು ಸೈಕಲ್ ತೊಗೊಂಡು ದಿವಸ 50 ಕಿಲೋಮೀಟರ್ ನನ್ನ ಉದ್ಯೋಗ ಸಂಬಂಧ ನಾವು ವ್ಯಾಪಾರ ಮಾಡ್ತಿದ್ದೇನೆ ರೀ. ಅದೇ ನನಗೆ ಚಲ್ ಬಿತ್ತು, ಅದರಿಂದ ನನಗೆ ತಾಕತ್ತು ಆಡಾಯಿತು. ನನಗೆ ರೋಗ ಪಾಗ ಯಾವುದು ಏನೂ ಇಲ್ಲರಿ. ಆದ್ದರಿಂದ ನಮ್ಮ ಡಾಕ್ಟರ್ ಏನು ಮಾಡಿದ್ರು, ನೀವು ಯೋಗಾಸನ ಮತ್ತು ಓಡ್ಲಾಕ 1 ನಂಬರ್ ಬರ್ತೀಪ್ಪ ಕರ್ಕೊಂಡು ಹೋದ್ರು. ನಾವು 1 ನಂಬರ್ ಬಂದಿದ್ದೆ. ನನ್ನ ವಯಸ್ಸು 76. ವಿಜಯಪುರಕ್ಕೆ 22ನೇ ತಾರೀಕಿಗೆ 5 ಕಿಲೋಮೀಟರ್ ಓಡಲಿಕ್ಕೆ ಬರುತ್ತೇನೆ. ತಾವೆಲ್ಲರೂ ಬರಬೇಕಾಗಿ ನಂಬರ್. ಅತಿ ಕಡಿಮೆ ಅರಣ್ಯ ವಿಸ್ತೀರ್ಣ ಇರುವಂಥ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನು 0.17 ಮಾತ್ರ ಇದೆ. ಅದನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ
30-35% ಹೆಚ್ಚಿಸಲಿಕ್ಕೆ ಇವತ್ತು ನಾವು ಕೋಟಿ ವೃಕ್ಷ ಅಭಿಯಾನನ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಈಗಾಗಲೇ 1.5 ಕೋಟಿಯಷ್ಟು ನಾವು ಸಸಿಗಳನ್ನ ನೆಟ್ಟು ಅದಕ್ಕೆ ಪೋಷಣೆಯನ್ನು ಮಾಡಿದ್ದೀವಿ, ಅರಣ್ಯಗಳನ್ನ ನಿರ್ಮಾಣ ಮಾಡಿದ್ದೀವಿ. ಇದೇ ಡಿಸೆಂಬರ್ 22, 2024 ಇವತ್ತು 5 ಕಿಲೋಮೀಟರು, 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ ಈ ವೃಕ್ಷೋತ್ಥಾನ ಹೆರಿಟೇಜ್ ರನ್ ಅನ್ನೋದನ್ನ ನಾವು ಈಗ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜಿಲ್ಲೆಯ ನಗರದ ಜನರು, ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಸಂಘ ಸಂಸ್ಥೆಗಳು ಅದರಲ್ಲಿ ಭಾಗವಹಿಸಿ ಈ ವೃಕ್ಷೋತ್ಥಾನ ಇವತ್ತು ಏನು ಹೆರಿಟೇಜ್ ರನ್ ಇದೆ ಅದನ್ನು ಯಶಸ್ವಿಗೊಳಿಸಬೇಕು ಎಂದು ತಮ್ಮಲ್ಲಿ ಕೋರ್ತೇನೆ. ನಮಸ್ಕಾರ. ನನ್ನ ಹೆಸರು ನಬಿ ಸಾಬ್ ಮೌಲ ಸಾಬ್ ಮಯ್ಯರ್ ಅಂತ ರೀ. ವಯಸ್ಸು 34 ರೀ. ನಾ ಅಲ್ಲಿ ಚಿಕ್ಕಲ್ಗ್ಯಾಗ ನಮ್ಮ ಹೊಲ ಊರದು ಐತ್ರಿ, ಅಲ್ಲೇ ಇದ್ರೆ ಇಟ್ಟಿನ 1.5 ವರ್ಷ ಆತ್ರಿ ಗಾಡಿ ಬಂದ ಹೊಲ್ದಂದ ಒಕ್ಕಲ್ತನ ಮಾಡ್ಕೋತಾ ಇದ್ದೀನಿ ರೀ. ಆದ್ರ ಡಿಸೆಂಬರ್ದಾಗ 5 ಕಿಲೋಮೀಟ್ರ್ ಓಡಿನ್ರಿ. ಅದು 16 ನಂಬರ್ ಬತ್ರಿ. ಜನ ಭಾಳ ಇರ್ತಾರೆ 5 ಕಿಲೋಮೀಟ್ರ್ ಒಳಗೆ. ಅದು ಬೇಡ ಅಂತೇಳಿ ಈ ಸಲ 21 ಕಿಲೋಮೀಟ್ರ್ ಓಡ್ಬೇಕಂತೇಳಿ ವಿಚಾರ ಮಾಡೀನಿ. ಹೆಸರು ಕೊಟ್ಟಿವ್ರಿ. ಅದ್ರ ಈ ಸಲ ಕಾನ್ಫಿಡೆಂಟ್ ಐತ್ರಿ, ನನಗೆ ಓಡ್ತೀನಿ ಹಂಗೆ ಸಂಬಂಧ ಹೆಸರು ಕೊಟ್ಟು. ನಂದು KSRP ಒಂದು ಫಿಸಿಕಲ್ ಆಗೈತ್ರಿ ಗುಲ್ಬರ್ಗ ರೀ. 10 ಕಿಲೋಮೀಟ್ರ್ 10 ನಿಮಿಷನ್ಯಾಗ ರೀ 2 ಕಿಲೋಮೀಟ್ರ್ ರನ್ನಿಂಗ್ ಓಡಿ ಪಾಸ್ ಆಗೈತ್ರಿ. ಮತ್ತು ಸಿವಿಲ್ ಪೊಲೀಸ್ ಒಂದು ಧಾರವಾಡಕ್ಕೆ ಆಗೈತ್ರಿ. ಅದು 6 ನಿಮಿಷ 30 ಸೆಕೆಂಡ್ದಾಗ ರೀ 1600 ಮೀಟ್ರ್ ಓಡಿದೈತ್ರಿ. ಅದು 6 ನಿಮಿಷನ್ಯಾಗ ಓಡಿ ಫಿಸಿಕಲ್ ಪಾಸ್ ಆಗೈತ್ರಿ, ಕ್ವಾಲಿಫೈಡ್ ಆಗೈತ್ರಿ. ಈಗ ಮೈನ್ ಬೆಳಗಾವಿಗೆ 2021 ರೀ PSI ಐತೈತ್ರಿ. ಅದು 6 ನಿಮಿಷ 30 ಸೆಕೆಂಡ್ ಆಗೈತ್ರಿ. 6 ನಿಮಿಷ 9 ಸೆಕೆಂಡ್ದಾಗ ಓಡಿ ಅದು ಫಿಸಿಕಲ್ ಪಾಸ್ ಮಾಡ್ಕೊಂಡು ಕ್ವಾಲಿಫೈಡ್ ಆಗ್ಯಾವ 3 ರೀ. ಈ ಸದ್ಯಕ್ಕೆ ಇದು ಮ್ಯಾರಥಾನ್ ರನ್ನಿಂಗ್ದೊಳಗೆ ಹೆಸರು ಭಾಗವಹಿಸಕ್ಕೆ ಅಂತೇಳಿ 21 ಕಿಲೋಮೀಟ್ರ್ ಕೊಟ್ಟೇನ್ರಿ. ಅದು ಡಿಸೆಂಬರ್ 22 ಇದು ಮಾಡೀನಿ ನಾ ರನ್ನಿಂಗ್ ರೀ. ಹೈ ಜಂಪ್ ರೀ, ಲಾಂಗ್ ಜಂಪ್ ರೀ. ಶಾರ್ಟ್ ಪುಟ್ ಹೋಗೋದು ಒಂದು ಇದು ಇರ್ತೈತೆ ರೀ. ಒಂದು ಕಲ್ ತೊಗೊಂಡು ಇಲ್ಲೇ ಸುಮ್ಮ ಹೊಲ್ದಾಗ ಹೋಗೋದು, ಹಿಂಗೆ ರೂಢ ಮಾಡ್ಕೊಂಡು ಹೋಗಿನಿ ರೀ ನಾನು. ನಾವು ಆದ ಕಡೆ ಎಲ್ಲ ಸಕ್ಸಸ್ ಆಗ್ಯಾವ್ರಿ. ಆದ್ರೆ ಹಿಂಗೆ ಫೇಲ್ಯೂರ್ ಅಂತೇಳಿ ಯಾವ ಬಂದಿಲ್ಲ ರೀ ಅಂತ ಹೋಗಿ. ಈಗ ಆದ ವರ್ಷ ಡಿಸೆಂಬರ್ದಾಗ ಇದು ಅಂದ್ರೆ ಇದು ಒಂದ ನೋಡ್ರಿ 16 ನಂಬರ್ ಬತ್ರಿ ನಂದು. ಇದು ಮ್ಯಾರಥಾನ್ ರನ್ನಿಂಗ್ ಒಳಗೆ 5 ಕಿಲೋಮೀಟ್ರ್ ರೀ. ಅದ ಒಂದು 16 ನಂಬರ್ ಬತ್ರಿ. ಇದು KSRP ಪೊಲೀಸ್ PSI ಸಿವಿಲ್ ಪೊಲೀಸ್ ರನ್ನಿಂಗ್, ಹೈ ಜಂಪ್, ಲಾಂಗ್ ಜಂಪ್, ಶಾರ್ಟ್ ಪುಟ ನಮ್ಮ ತಲೆ ಯಾವ ಸಾಮಗ್ರಿ ಇದ್ದಿಲ್ಲ ರೀ. ಆದರೂ ನಾ ಇಲ್ಲೇ ಹೊಲ್ದಾಗ ಹೈ ಜಂಪ್, ಲಾಂಗ್ ಜಂಪ್ ಒಂದು ಇದು ತೊಗೊಂಡು ಅದನ್ನ ಕಟ್ಟಿ ಅದ್ರ ಮೇಲೆ ಹೈ ಜಂಪ್ದು ಮಾಡ್ಕೊಂಡು ಪಾಸ್ ಆಗಿನ್ರಿ ಎಲ್ಲ. ಶಾರ್ಟ್ ಪುಟ್ ಹೋಗ್ಯಾಕು ನಮ್ಮ ತಲೆ ಅದು ಇದು ಇದ್ದಿಲ್ಲ ರೀ. ಆದರೂ ಹಂಗೆ ಕಲ್ ತೊಗೊಂಡು ಅದ್ರ ಹೋಗೋದು ಪ್ರಾಕ್ಟೀಸ್ ಮಾಡಿ ಎಲ್ಲರೊಳಗೆ ಕ್ವಾಲಿಫೈಡ್ ಆಗಿ ಬಂದನ್ರಿ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಈ ವರ್ಷ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಡಿಸೆಂಬರ್ 22ರಂದು ವೃಕ್ಷಾಥನ್ ಹೆರಿಟೇಜ್ ರನ್ ಆಯೋಜಿಸಲಾಗಿದೆ. ಇದು ಒಂದು ಒಳ್ಳೆಯ ಪ್ರೋಗ್ರಾಮ್. ಯಾಕೆಂದರೆ ಈ ಪ್ರೋಗ್ರಾಮ್ ನಮ್ಮ ಪರ್ಯಾವರಣ ಪರಿಸರಕ್ಷಣೆ ಬಗ್ಗೆ ಮತ್ತು ಹೆಚ್ಚುವರಿ ಅರಣ್ಯೀಕರಣ ಬಗ್ಗೆ ಜೊತೆಗೆ ನಮ್ಮ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತಾರೆ. ಸೊ ಕಳೆದ ವರ್ಷ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಬಹಳ ಸಕ್ಸಸ್ಫುಲಿ ಈ ಪ್ರೋಗ್ರಾಮ್ ಆಯೋಜಿಸಲಾಗಿತ್ತು. ಈ ವರ್ಷ ಕೂಡ ಆಯೋಜಿಸಲಾಗಿದೆ. ಸೊ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದೇನೆ. ನೀವು ಕೂಡ ಹೆಚ್ಚುವರಿ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ತಮ್ಮಲ್ಲಿ ನಾನು ವಿನಂತಿ ಕೊಡುತ್ತೇನೆ. ಒಂದು ಅಂಗವಿಕಲ್ಸರ ವಜ್ರ ಹನುಮಾನ್ ಹರ್ಕಾರಿ ಲೇಔಟ್ ಇದಕ್ಕೆ ನಾಸಿ ಗಾರ್ಡನ್ ಅಂತ ಹೇಳ್ತಾರೆ. ಇದು ನಾಸಿ ಗಾರ್ಡನ್ ಅನ್ಬೇಕಾಯ್ತಂದ್ರೆ ನನಗೊಂದು ಮಕ್ಕಳು ಇದ್ದಿಲ್ಲ. ಇದು ಸಮಾಜ ಸೇವಾ ಮಾಡ್ಬೇಕಂತ ಹೇಳ್ತಿಂದ ಗಿಡಗಳು ತೊಗೊಂಡು ಗಿಡ ಎಲ್ಲ ಹಚ್ಚಿದ್ರಿ, ಗಿಡ ಬೆಳೆಸಿದ್ರಿ, ಎಲ್ಲ ಮಾಡಿದ್ರಿ. ಎಲ್ಲರೂ ಏನೇನೋ ಮಾಡ್ತಿರ್ತಾರ, ಗಿಡಗಳು ನಾವು ಬೆಳೆಸ್ಬೇಕನ್ನಂಗತ್ತು ಬೆಳೆಸಿದ್ರಿ. ಮಕ್ಕಳಿಲ್ಲ ಅಂತ ನಾವು ಹುಟ್ಟಿ ಸ್ವಾರ್ಥ ಏನಾಗ್ತಿದೆ ಅಂತ ಒಂದು ಗಿಡ ಬೆಳೆಸ್ಬೇಕಂತ ಗಿಡಗಳು ಬೆಳೆಸೋದು ಮಾಡ್ಕೊತ ಬಂದಿದ್ರಿ. 23-24 ವರ್ಷ ಹತ್ತಿರಿ. ಕನಿಷ್ಠ 1,000 ಗಿಡಗಳದಾಗ ದಿಂದಿ ಅಂತ ಬಬ್ಲಸ್ ಅಲ್ಲಿ ತೊಗೊಂಬಂದು ಗಿಡ ಹಚ್ಚಿದ್ರಿ. ಅಶೋಕ್ ಗಿಡ ಅದ ರೀ, ಬಾದಾಮಿ ಗಿಡ ಅದ ರೀ, ಹಳದಿ ಗಿಡ, ಹಳ್ಳಿ ಗಿಡ, ತೆಂಗಿನ ಗಿಡ ಎಲ್ಲ ಬೆಳೆಸಿದ್ರಿ. ಉಸುಕಮ್ಮ 1 ಎಕರೆ ಅದ ರೀ. ಖರ್ಚು ಏನು ಮನೆ ಇತ್ತು ರೀ, ಮನೆ ಮಾರ್ಸಿಂದ ಮಾಡಿ 40-60 ಸೈಟ್ ನಮ್ದು ರೀ. 20-60 4 ಲಕ್ಷಕ್ಕೆ ಮಾಡಿದ್ರಿ. 1 ಲಕ್ಷ ರೂಪಾಯಿ ನಂತೆ ಇಟ್ಕೊಂಡ್ರಿ, 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರಿ. ಕನಿಷ್ಠ ಒಂದು 5-6-7 ಲಕ್ಷ ರೂಪಾಯಿ ಅವಾಗ ಹಾಕಿದ್ರಿ. 6-7 ಲಕ್ಷ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟಿಸಿ ಗಿಡ ಎಲ್ಲ ಹಚ್ಚಿ ನೀವೇ ಆರೈಕೆ ಮಾಡಿ. ನಿಮ್ಮ ಹೆಸರೇನ್ರಿ? ನಾಗಮ್ಮ. ಎಷ್ಟು ವಯಸ್ಸು ನಿಮ್ಗೆ? 60 ಆಗ್ಯಾವ್ರಿ. ಮನೆಯೊಂದಷ್ಟು ಹೊರಗೆ ಅಡುಗೆ ಮಾಡಕ್ಕೆ ಹೋಗಿದ್ದೀನಿ ರೀ. ಈಗ ಬಿಟ್ಟು ಮನೆಯಾಗೆ ಮಾಡ್ತೀನಿ ರೀ. ಈಗ ಸುಮ್ಮನೆ ಯಾರು ಬಂದ್ರೆ ಹೋದ್ರೆ
ಅಂಗಡಿಗಿಟ್ಟು ಮಾಡ್ತೀವಿ. 5 ಗಂಟೆಗೆ ಬರ್ತಾನೆ ರೀ, 7 ತನಕ ಇಲ್ಲೇ ಇರ್ತಾನೆ ನೋಡ್ರಿ. ಅವ್ರ ಗಿಡದ ಸೇವೆ ಮಾಡ್ತಾರೆ, ನಾವು ಅವ್ರ ಸೇವೆ ಮಾಡ್ಕೊತ ಹೊಂಟೇವ್ರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಶರಣಯ್ಯ ಕೆ, ಉಪಾರಣ್ಯ ಸಂರಕ್ಷಣಾಧಿಕಾರಿ, ವಿಜಯಪುರ ವಿಭಾಗ. ತಮಗೆಲ್ಲ ಗೊತ್ತಿರುವಂತೆ ಈ ವರ್ಷ ಡಿಸೆಂಬರ್ 22, 2024 ಡಿಸೆಂಬರ್ 22ರಂದು ವೃಕ್ಷತಾನ್ ಹೆರಿಟೇಜ್ ರನ್ ಅನ್ನು ಆಯೋಜನೆ ಮಾಡಲಾಗಿದೆ. ಇದನ್ನು ವೃಕ್ಷ ಅಭಿಯಾನ ಪ್ರತಿಷ್ಠಾನ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ಎಲ್ಲರ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದೆ. ಕಳೆದ ವರ್ಷವೂ ಕೂಡ ಈ ಒಂದು ವೃಕ್ಷತಾನ್ ಹೆರಿಟೇಜ್ ರನ್ ಅನ್ನು ಆಯೋಜನೆ ಮಾಡಲಾಗಿತ್ತು. ಕಳೆದ ವರ್ಷ ಇದಕ್ಕೆ ಒಂದು ಅಭೂತಪೂರ್ವವಾದ ಯಶಸ್ವಿಯನ್ನು ನಾವು ಕಂಡಿದ್ದೇವೆ. ಈ ವರ್ಷವೂ ಕೂಡ ಆಯೋಜನೆ ಮಾಡಲಾಗಿದೆ. ಮುಖ್ಯ ಉದ್ದೇಶ ಮತ್ತು ಸ್ಲೋಗನ್ ಅಂತಂದ್ರೆ ಪ್ರಿಸರ್ವ್ ಹೆರಿಟೇಜ್ ಅಂಡ್ ಕಲ್ಟಿವೇಟ್ ಗ್ರೀನ್. ಸೊ ಫಾರ್ ದಟ್ ವಿ ಆರ್ ರನ್ನಿಂಗ್ ಫಾರ್ ಎ ಕಾಸ್, ರನ್ ವಿಜಯಪುರ ಅಂತ ಒಂದು ಸ್ಲೋಗನ್ ಇದೆ. ಈ ವಿಜಯಪುರ ಜಿಲ್ಲೆಯಲ್ಲಿ ಪಾರಂಪರಿಕ ತಾಣಗಳನ್ನು ಸಂರಕ್ಷಣೆ ಮಾಡೋದು. ಅಂದ್ರೆ ವಿಜಯಪುರ ಡಿಸ್ಟಿಕ್ ಈಸ್ ನೋನ್ ಫಾರ್ ಇಟ್ಸ್ ಕಲ್ಚರಲಿ ರಿಚ್ ಹೆರಿಟೇಜ್ ಬಿಲ್ಡಿಂಗ್ಸ್. ಅವುಗಳನ್ನು ಸಂರಕ್ಷಣೆ ಮಾಡಿ ಅಭಿವೃದ್ಧಿಗೊಳಿಸೋದು ಒಂದು. ಎರಡನೇದು, ವಿಜಯಪುರದ ಜಿಲ್ಲೆಯಲ್ಲಿ ಹಸಿರು ಹೊದಿಕೆಯನ್ನು ಹೆಚ್ಚಿಗೆ ಮಾಡೋದು. ಯಾಕಂದ್ರೆ ವಿಜಯಪುರ ಜಿಲ್ಲೆ ಬಾಗಲಕೋಟೆಯಿಂದ ಸಪರೇಟ್ ಆದಾಗ ಬಹಳಷ್ಟು ಅರಣ್ಯ ಪ್ರದೇಶ ಬಾಗಲಕೋಟೆ ಜಿಲ್ಲೆಯಲ್ಲಿ ಉಳ್ಕಂತು. ಹಿಂಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಅರಣ್ಯ ಪ್ರದೇಶ ಕಡಿಮೆ ಇದೆ, ಅಂದ್ರೆ ಫಾರೆಸ್ಟ್ ಏರಿಯಾ ಕಡಿಮೆ ಇದೆ. ಅಂದ್ರೆ 1805 ಹೆಕ್ಟರ್ನಷ್ಟು, ಇಟ್ ಅಮೌಂಟ್ಸ್ ಟು 0.17%. ಹಿಂಗಾಗಿ ಅರಣ್ಯ ಪ್ರದೇಶ ಕಡಿಮೆ ಇರೋದ್ರಿಂದ ವಿ ಆರ್ ಟ್ರೈಂಗ್ ಟು ಪ್ಲಾಂಟ್ ಟ್ರೀಸ್ ಔಟ್ಸೈಡ್ ದ ಫಾರೆಸ್ಟ್ ಆಲ್ಸೋ. ಅಂದ್ರೆ ಫಾರೆಸ್ಟ್ ಏರಿಯಾ ಕಡಿಮೆ ಇರೋದ್ರಿಂದ ನಾವು ನಗರಗಳಲ್ಲಿ ಗ್ರೀನಿಂಗ್ ಅರ್ಬನ್ ಏರಿಯಾಸ್ ಅಂತ ಕರೀತೀವಿ. ನಮಗೆ ಬೇಕಾಗಿರೋದು ಸದೃಢ ದೇಹ, ಆರೋಗ್ಯವಂತ ಮನಸ್ಸು ಮತ್ತು ಪ್ರೀತಿ, ಕರುಣೆ, ಮಮತೆ, ಅನುಕಂಪ, ಅಂತಃಕರಣ ತುಂಬಿದಂತ ಹೃದಯ ಬೇಕು. ಹಿಂಗಾಗಿ ನಮ್ಮ ದೇಹವೂ ಆರೋಗ್ಯವಾಗಿರ್ಬೇಕಾಗತ್ತೆ, ಮನಸ್ಸು ಆರೋಗ್ಯವಾಗಿರ್ಬೇಕಾಗತ್ತೆ. ಇವೆರಡೂ ಗಟ್ಟಿ ಇದ್ರೆ, ದೇಹ ಬಲ ಮನೋಬಲ ಗಟ್ಟಿ ಇದ್ರೆ ಆತ್ಮಬಲ ತಂತಾನೆ ಗಟ್ಟಿ ಆಗುತ್ತೆ. ಹಿಂಗಾಗಿ ನಾವು ಈ ದೇಹ ಚಲನೆಯಲ್ಲಿ ಇರ್ಬೇಕು. ದೇಹ ಚಲನೆಯಲ್ಲಿದ್ರೆ ಆರೋಗ್ಯವಾಗಿರುತ್ತೆ. ಮನಸ್ಸು ನಿಂತಲ್ಲೇ ನಿಂತಬೇಕು, ಅಂದ್ರೆ ಮನಸ್ಸು ಚಲನೆಯಲ್ಲಿ ಇರಬಾರ್ದು, ಅಂದ್ರೆ ನಿಂತಲ್ಲೇ ನಿಲ್ಬೇಕು. ಮನಸ್ಸು ಹರಿದಾಡಬಾರ್ದು. ಮನಸ್ಸು ನಿಂತಲ್ಲಿದ್ರೆ ಆರೋಗ್ಯವಾಗಿರುವುದಲ್ಲದೆ ಆನಂದವಾಗಿರುತ್ತೆ. ಆನಂದ ಆತ್ಮಗುಣ ಮಂಕುತಿಮ್ಮ ಅಂತ ಹೇಳ್ತಾರ. ಹಂಗಾಗಿ ದೇಹ ಚಲನೆಯಲ್ಲಿದ್ರೆ ಆರೋಗ್ಯವಾಗಿರುತ್ತೆ, ಮನಸ್ಸು ನಿಂತಲ್ಲೇ ನಿಂತ್ರೆ ಆರೋಗ್ಯವಾಗಿರೋದಲ್ಲದೆ ಆನಂದವಾಗಿರುತ್ತೆ. ಹಿಂಗಾಗಿ ಇವೆರಡೂ ಆರೋಗ್ಯವಾಗಿರುತ್ತೆ, ಆತ್ಮ ಸದಾ ಖುಷಿಯಾಗಿ ಆನಂದವಾಗಿರುತ್ತೆ ಅಂತ ಹೇಳ್ತಾ, ಆಲ್ ಅವರ್ ಡಿಸೀಸಸ್ ಆರ್ ಡ್ಯೂ ಟು ಸೈಕೋಸೊಮ್ಯಾಟಿಕ್. ಅಂದ್ರೆ ನಮ್ಮ ದೇಹಕ್ಕೆ ಮನಸ್ಸಿಗೆ ರೋಗ ಬರೋದು ಯಾವುದೇ ಒಂದು ದೇಹದಲ್ಲಿ ಏನಾರು ವೀಕ್ ಆದ್ರೆ ಮನಸ್ಸಲ್ಲಿ ಸ್ವಾಸ್ಥ್ಯ ಹದಗೆಡುತ್ತೆ, ಮನಸ್ಸು ವೀಕ್ ಆದ್ರೆ ದೇಹದ ಸ್ವಾಸ್ಥ್ಯ ಹದಗೆಡುತ್ತೆ. ಹೀಗಾಗಿ ಮನಸ್ಸು ದೇಹಗಳನ್ನು ಆರೋಗ್ಯವಾಗಿಡುತ್ತಾ ನಮ್ಮ ಫಿಸಿಕಲ್ ಫಿಟ್ನೆಸ್ ಅಂಡ್ ಮೆಂಟಲ್ ಟಫ್ನೆಸ್ ಹೆಚ್ಚಿಗೆ ಮಾಡ್ಕೊಂತ ನಮ್ಮ ಆರೋಗ್ಯವನ್ನು ಅಂದ್ರೆ ಒಳಗಿನ ಸ್ವಾಸ್ಥ್ಯವನ್ನು ಕಾಪಾಡುತ್ತಾ ಹೊರಗಿನ ಸ್ವಾಸ್ಥ್ಯವನ್ನು ಕೂಡ ಕಾಪಾಡುತ್ತಾ ಈ ಒಂದು 3 ಉದ್ದೇಶಗಳನ್ನು ಇಟ್ಕೊಂಡು ಈ ವೃಕ್ಷತಾನ್ ಹೆರಿಟೇಜ್ ರನ್ ಅನ್ನು ಆಯೋಜನೆ ಮಾಡಿದ್ದೇವೆ. ಇದಕ್ಕೆಲ್ಲರೂ ಕೈ ಜೋಡಿಸ್ರಿ, ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂತ ಹೇಳ್ತಾ ನಾವು ಕೂಡ ಭಾಗವಹಿಸ್ತಾ ಇದ್ದೇವೆ. ನಾವೊಂದು 10 ಜನ ಕೇಳಿದ್ರೆ ನೀವೊಂದು 10 ಜನ ಕೇಳ್ತಾ, ಹಿಂಗಾಗಿ ಇದೊಂದು ಈ ಸಲ ಎಕ್ಸ್ಪೋನೆನ್ಷಿಯಲ್ ರೇಟ್ ಅಲ್ಲಿ ಎಲ್ಲ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾನೆ ಅಂತ ಹೇಳ್ತಾ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮ್ಮದು ಬಸವನ ಬಾಗೇಡಿಗೆ ಹೋಗೋದ್ರಲ್ಲಿ ಜೈನಾಪುರ. ನಾವು ಇಲ್ಲಿ ಒಂದು 6 ವರ್ಷ ಹತ್ರ ನಾವಿದ್ವಿ. 6 ವರ್ಷದಿಂದ ಕೆಲಸ ಮಾಡ್ತೀವಿ. ಇವೆಲ್ಲ ಹಿಂಡು ದನಗಳು ಇಲ್ಲೆಲ್ಲ ಹಿಂಡ್ತಾವ್ರಿ. ಇವೆಲ್ಲ ಇಲ್ಲಿ ತಂದು ಹೋಗ್ತೇವೆ. ಆಮೇಲೆ ಮತ್ತೆ ಮಲಿ ಬಿಡೋಕೆ ಇಲ್ಲಿ ಬಿಡ್ತೇವೆ. ಆಮೇಲೆ ಇವನ್ನ ತೋರಿಸ್ತೀವಿ. ಇವೆಲ್ಲ ಕರ್ಗೋಳ್ರಿ. ಇವು ಕರ್ಗೋಳು ಇಲ್ಲಿ ಆಟ ಆಡ್ಕೊಂಡು ಕುಂದಿರ್ತಾರೆ. ಮಲ್ಯಾಡಿ ಗಟ್ರಿ 12-13 ಜಾತಿ ಬರೋದು. ಯಕ್ಷಂಟ ಅದು ಬಿಜಾಪುರದಾಗ ತಿರುಗಾಡ್ತವ್ರಿ. ಇವೆಲ್ಲ ಬಂದ ಇಲ್ಲಿ ಕಾಲು ಕಟ್ಟಾಗಿರಲ್ರಿ ಯಕ್ಷಂಟ. ಇವೆಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಈಗೆಲ್ಲ ಇವು ಹೊರಗೆ ಹೋಗ್ತಾವ್ರಿ. ಇವು ಜವಾರಿ ಆಕಳ ಎಲ್ಲ ಹೆಂಡೋದ್ರಿಂದ ಪ್ಯೂರ್ ಜವಾರಿ ಆಕಳ ತುಪ್ಪ. ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮಣ್ ನಿಂಬರ್ಗಿ, ಪೊಲೀಸ್ ವರಿಷ್ಠಾಧಿಕಾರಿ, ವಿಜಯಪುರ ಮಾತಾಡ್ತಾ ಇರೋದು. ನಮ್ಮ ಜಿಲ್ಲೆ ವಿಜಯಪುರದಲ್ಲಿ ವೃಕ್ಷ ಅಭಿಯಾನ ಪ್ರತಿಷ್ಠಾನ ವತಿಯಿಂದ ಈ ಸಾರಿ ವೃಕ್ಷೋತ್ಥಾನ ಅನ್ನುವಂಥ ಮ್ಯಾರಥಾನವನ್ನು ಕಂಡಕ್ಟ್ ಮಾಡ್ತಾ ಇದ್ದಾರೆ. 2017ರಿಂದ ಪ್ರಾರಂಭವಾದಂಥ ಈ ವೃಕ್ಷೋತ್ಥಾನ ಮ್ಯಾರಥಾನು
ಇವಾಗ ಮತ್ತೆ ಡಿಸೆಂಬರ್ 22ನೇ ತಾರೀಕು 2024ರಂದು ನಮ್ಮ ವಿಜಯಪುರ ನಗರಕ್ಕೆ ಮತ್ತೆ ಬರ್ತಾ ಇದೆ. ಈ ಬಾರಿ 3 ವಿಭಾಗಗಳಲ್ಲಿ ಇದನ್ನು ನಡೆಸ್ತಾ ಇದೆ. 5 ಕಿಲೋಮೀಟರ್, 10 ಕಿಲೋಮೀಟರ್, 21 ಕಿಲೋಮೀಟರ್ದಲ್ಲಿ. ಇದು ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಅಡಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಈಗಾಗಲೇ ಸುಮಾರು 1.5 ಕೋಟಿಗಿಂತಲೂ ಹೆಚ್ಚು ವೃಕ್ಷ ಬೀಜಗಳನ್ನ ಬಿತ್ತಿದ್ದಾರೆ. ಮುಂಬರುವಂತ ದಿನಗಳಲ್ಲಿ ಸುಮಾರು 5 ಕೋಟಿಯಷ್ಟು ಅದನ್ನ ಮಾಡಬೇಕು ಅನ್ನುವಂಥ ಉದ್ದೇಶವನ್ನ ಈ ಪ್ರತಿಷ್ಠಾನ ಹೊಂದಿದೆ. ಪುರಾತನ ಕಟ್ಟಡಗಳ ಹೆರಿಟೇಜು ಇಲ್ಲಿ ಸಾಕಷ್ಟಿದೆ. ಸಾಕಷ್ಟು ರಾಜಮನೆತನಗಳು ಇಲ್ಲಿ ಆಳಿದಿದೆ. ಸಾಕಷ್ಟು ಪಾರಂಪರಿಕ ಕಟ್ಟಡಗಳು ಇದೆ. ಈ ಕಟ್ಟಡಗಳ ಪ್ರವಾಸೋದ್ಯಮ ಮತ್ತೆ ಈ ಕಟ್ಟಡಗಳ ಮಹತ್ವವನ್ನು ಸಾರುವಂತಹ ಈ ಮ್ಯಾರಥಾನ್ ಕೂಡ ಒಂದು ಇವೆಂಟ್ ಆಗಿದೆ. ಈ ಎಲ್ಲ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್ ಗಳ ಮುಂದೆ ಈ ಮ್ಯಾರಥಾನ್ಗಳು ಎಲ್ಲ ಬಿಜಾಪುರ ಸಿಟಿಯಲ್ಲಿರುವಂತಹ ಎಲ್ಲ ಕಟ್ಟಡಗಳನ್ನು ಕವರ್ ಮಾಡಿ ಇದನ್ನ ಪ್ರವಾಸೋದ್ಯಮವನ್ನು ಕೂಡ ಬೆಳೆಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನಪ್ರತಿನಿಧಿಗಳು ಮತ್ತೆ ಮಂತ್ರಿಗಳು ಮತ್ತೆ ಶಾಸಕರುಗಳು ಮತ್ತೆ ಸಾಕಷ್ಟು ಬಿಜಾಪುರದ ಜನರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಇದು 5ನೇ ಬಾರಿಗೆ ಬಿಜಾಪುರ ನಗರದಲ್ಲಿ ಇದು ನಡೀತಾ ಇದೆ. ಈ ಬಿಜಾಪುರ ಬಗ್ಗೆ ನೀವು ಇತ್ತೀಚೆಗೆ ತಾವು ಕೇಳಿರ್ಬೋದು. ಸುಮಾರು ವರ್ಷಗಳ ಹಿಂದೆ ಇದನ್ನ ಧೂಳಿನ ನಗರಿ ಅಂತ ಕರೀತಿದ್ದಂತಹ ಒಂದು ಸಂದರ್ಭ ಇತ್ತು. ಈಗ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ ಪ್ರಥಮವಾಗಿ ನಮ್ಮ ಗುಮ್ಮಟ ನಗರ ಬಂದಿರೋದು ತಾವೆಲ್ಲ ಕೇಳಿದ್ದೀರಾ. ಇದ್ರ 2 ಉದ್ದೇಶ. ಒಂದು, ಹಸಿರೀಕರಣ. ಏನು ಬಿಜಾಪುರದಲ್ಲಿ ಅರಣ್ಯ ಪ್ರಮಾಣ 3%ಕ್ಕಿಂತಲೂ ಕಡಿಮೆ ಇದೆ ಅನ್ನುವಂಥ ಒಂದು ಮಾಹಿತಿ. ಅದೇ ರೀತಿ ಆನ್ ಎನ್ ಎವರೇಜ್ 1/3 ಆಫ್ ದ ಏರಿಯಾ ನಮ್ದು ಹಸಿರು ಇರಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಈ ಹಸಿರನ್ನ ಜಾಸ್ತಿಯಾಗಿ ಬೆಳೆಸಬೇಕು. ಆ ಹಸಿರು ಜಾಸ್ತಿ ಆದ್ರೆ ನೀರಿದೆ, ಹಸಿರಿದ್ದಾಗ ಇಂಡಸ್ಟ್ರಿಗಳು ಏನು ಅಭಿವೃದ್ಧಿಗಳು ತಾನಾಗೆ ಬೆಳೆಯುತ್ತವೆ ಅನ್ನುವಂಥ ಒಂದು ಉದ್ದೇಶನ ಇಟ್ಕೊಂಡು ನಡೀತಾ ಇರುವಂತಹ ಈ ಕಾರ್ಯಕ್ರಮ. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಪರವಾಗಿ ನಾನು ಪ್ರತಿಷ್ಠಾ ವೃಕ್ಷತಾನಕ್ಕೆ ಸಂಪೂರ್ಣವಾದಂತಹ ವಿಶೇಷನ ಹೇಳ್ತೀನಿ. ಮತ್ತೆ ಪೊಲೀಸ್ ಇಲಾಖೆಯಿಂದಲೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ತಾವೆಲ್ಲರೂ ಕೂಡ ಈ ವೃಕ್ಷತಾನ ಬರುವಂತ ಡಿಸೆಂಬರ್ 22, 2024ರಂದು ಭಾಗವಹಿಸಿ. ನನ್ನ ಹೆಸರು ದಿಲ್ಶಾದಿ ಪರಿಗೆ. ನಾನು JSS ಮಹಾವಿದ್ಯಾಲಯ ವಿಜಯಪುರ B.Ed ನಲ್ಲಿ ವ್ಯಾಸಂಗ ಮಾಡುತ್ತಿದ್ದು, ಇವತ್ತು ಮೆಟ್ರಿಕ್ ನಂತರದ ಅಲ್ಪಸಂಖ್ಯಾತರ ವಸತಿ ನಿಲಯ ವಿಜಯಪುರ್ನಲ್ಲಿ ವೃಕ್ಷೋತ್ತನ ಮ್ಯಾರಥಾನ್ ಟೀಮ್ ದವರು ನಮ್ಮ ವಸತಿ ನಿಲಯಕ್ಕೆ ಆಗಮಿಸಿ ಕ್ರೀಡೆಯ ಮಹತ್ವದ ಕುರಿತು ನಮಗೆ ವಿಚಾರಗಳನ್ನ ತಿಳಿಸಿ ಒಂದು ಕ್ರೀಡಾ ಸ್ಪರ್ಧೆಯನ್ನ ಏರ್ಪಡಿಸಿ ಆ ಸ್ಪರ್ಧೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ವಸತಿ ನಿಲಯದಲ್ಲಿರುವಂತಹ 50ರಿಂದ 60 ಜನ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸುವಂತೆ ನಮಗೆ ಅವರು ಪ್ರೇರೇಪಣೆ ನೀಡಿ ಇವತ್ತು ಅಲ್ಲಿ ಇರುವಂತಹ ಒಂದು ಅಮೌಂಟ್ ಕೂಡ ಅವರೇ ನಮ್ಗೆ ಕಟ್ಟಿ ಇವತ್ತು ನಮ್ಗೆಲ್ಲರಿಗೆ ಪ್ರೋತ್ಸಾಹ ನೀಡ್ಲಕತ್ತಾರ ನಾವು ಅಲ್ಲಿ ಹೋಗ್ಬೇಕಂತ. ಆದ್ದರಿಂದ ಅವರಿಗೆ ನಮ್ಮ ವಸತಿ ನಿಲಯದ ಪರವಾಗಿ, ನಮ್ಮ ಮ್ಯಾಮ್ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ವೃಕ್ಷೋತಾನ್ ಟೀಮ್ ಅವರು ಬಂದ್ಬಿಟ್ಟು ಸ್ವತಃ ತಾವೇ ಬಂದ್ಬಿಟ್ಟು ಇಂದು ಇದೇ ತಿಂಗಳಲ್ಲಿ ನಡೆದಿರ್ತಕ್ಕಂಥ ಡಿಸೆಂಬರ್ 22ನಲ್ಲಿ ಮ್ಯಾರಥಾನ್ ಕ್ರೀಡೆಗೆ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ನರಸಿಂಹ ಚಪ್ಪರ್ಬಂದ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಜಯಪುರ ಡಿಸೆಂಬರ್ 22ರಂದು ಮ್ಯಾರಥಾನ್ ಓಟ ಇರುವುದರಿಂದ ಅಲ್ಲಿ ಈ ವೃಕ್ಷತಾನ್ ಕಮಿಟಿ ಅವರು ಯಾವುದೇ ಫೀಸ್ ಇಲ್ಲದೆ ನಮಗಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಮಿಟಿಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಇಲ್ಲಿ ನಿಲಯ ಪಾಲಕರು. ನನ್ನ ಹೆಸರು ಜಿಜಿ ಗೋಖಾವಿ ಅಂತ. ಇಲ್ಲಿ 2 ವಸತಿ ನಿಲಯಗಳಿದ್ದವು. ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ತೆಗಡೆಗಲ್ಲಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ 150 ಇದೆ. ಇದರಲ್ಲಿ 150ಯಲ್ಲಿ ನಮ್ಮ ಸ್ಟೂಡೆಂಟ್ 50ರಿಂದ 60 ವಿದ್ಯಾರ್ಥಿನಿಯರು ಈ ವೃಕ್ಷೋತ್ಸವನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆಲ್ಲ ಈ ಟೀಮ್ ಅವರು ಯಾವುದೇ ಫೀಸ್ ಇಲ್ಲದೇ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ವೃಕ್ಷೋತ್ಸವ ಟೀಮ್. ನನ್ನ ಹೆಸರು ಸುನಿಲ್ ಕುಕ್ರೆ. ನನ್ನ ವಯಸ್ಸು 20. ನಾನು 10 ಕಿಲೋಮೀಟರ್ ರನ್ನಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿದ್ದೇನೆ. ನನಗೆ ಪಾರ್ಟಿಸಿಪೇಟ್ ಮಾಡಿಸಿಕೊಡಲು ಅವಕಾಶ ಮಾಡಿರುವಂತಹ DC ಆಫೀಸರ್ ಸಾಹೇಬರಿಗೆ ಮತ್ತು ಮ್ಯಾರಥಾನ್ ಟೀಮ್ಗೆ ಧನ್ಯವಾದಗಳು. ನಾನು 10 ಕಿಲೋಮೀಟರ್ ನಲ್ಲಿ ಭಾಗವಹಿಸುತ್ತಿದ್ದೇನೆ. ಭಾಗವಹಿಸಲು ಅವಕಾಶ ಮಾಡಿಕೊಟ್ಟ DC ಸರ್ ಹಾಗೂ ವೃಕ್ಷತಾನ್ ಸ್ಪಾನ್ಸರ್ ಟೀಮ್ಗೆ ಧನ್ಯವಾದಗಳು. ನನ್ನ ಹೆಸರು ಶಿವಾನಂದ ಬೀರಪ್ಪ ಸನಗ. ನಾನು ಇಲ್ಲಿ ಅಸಿಸ್ಟೆಂಟ್ ಕುಕ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ವಯಸ್ಸು 29. ನಮ್ಮ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಲು ಮೊದಲು ಮುಂದಾಗುತ್ತಿರಲಿಲ್ಲ ಹಣದ ಕೊರತೆಯಿಂದ ಕಾರಣ ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರು ನಾವು ನಿಮಗೆ ನಾವು ನಿಮ್ಮ ಹಣವನ್ನು ನಾವೇ ಕಟ್ಟುತ್ತೇವೆ, ನೀವು ಪಾರ್ಟಿಸಿಪೇಟ್ ಮಾಡಿ ಸಾಕಂತ ಅವರು ಹೇಳಿದರು. ಆದ ಕಾರಣ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಲು ಮುಂದಾಗಿ ಎಲ್ಲಾ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಲು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ಪಾರ್ಟಿಸಿಪೇಟ್ ಮಾಡಲು ಅವಕಾಶ ಮಾಡಿಕೊಟ್ಟಂತ ವೃಕ್ಷತಾನ್ ಟೀಮ್ಗೆ ಧನ್ಯವಾದಗಳು.
ಆತ್ಮೇರೆ ವಿಜಯಪುರ್ ವೃಕ್ಷೋತ್ಥಾನ್ ಹೆರಿಟೇಜ್ ರನ್ ಈ ವರ್ಷ ಡಿಸೆಂಬರ್ 22 ರವಿವಾರ ಬೆಳಗ್ಗೆ 6 ಗಂಟೆಗೆ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಿಂದ ಆರಂಭಗೊಳ್ಳಲಿದೆ. ಈಗಾಗಲೇ ರಿಜಿಸ್ಟ್ರೇಷನ್ ಆರಂಭಗೊಂಡಿದೆ. 5 ಕಿಲೋಮೀಟರ್, 10 ಕಿಲೋಮೀಟರ್ ಮತ್ತು 21 ಕಿಲೋಮೀಟರ್ಗಳ ಈ ಓಟ ಈ ವರ್ಷ ನಡೆಯಲಿದೆ. ವಿಶೇಷವಾಗಿ ವಿಜಯಪುರದ ಪ್ರಮುಖ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯಿಸೋದು, ಈ ಪ್ರವಾಸಿ ತಾಣಗಳ ಬಗ್ಗೆ ಅರಿವು ಮೂಡಿಸೋದು, ಹೆಚ್ಚೆಚ್ಚು ಜನ ವಿಜಯಪುರವನ್ನು ನೋಡಲಿಕ್ಕೆ ಬರಬೇಕು ಅಂತಕ್ಕಂಥ ಒಂದು ಹೆರಿಟೇಜ್, ಬಿಜಾಪುರದ ಹೆರಿಟೇಜ್ ಅನ್ನು ಸಾರ್ವಜನಿಕರಿಗೆ ಜಗತ್ತಿಗೆ ತಿಳಿಪಡಿಸೋದು. ಜೊತೆಗೆ ಬಹಳ ಹಿಂದಿನಿಂದ ನಾವು ಮಾಡಿಕೊಂಡು ಬಂದಿರತಕ್ಕಂಥ ಕೋಟಿ ವೃಕ್ಷ ಅಭಿಯಾನ, ಇಲ್ಲಿ ಸಸಿಗಳನ್ನು ನೆಟ್ಟು ಮರಗಳನ್ನಾಗಿ ಬೆಳೆಸಿ ಅರಣ್ಯ ಪ್ರದೇಶವನ್ನು ಹೆಚ್ಚಿಗೆ ಮಾಡಬೇಕು. ರೈತರು ತಮ್ಮ ಬದುಗಳಲ್ಲಿ ಗಿಡಗಳನ್ನು ನೆಡಬೇಕು. ಸಾರ್ವಜನಿಕರು ತಮ್ಮ ಮನೆಯ ಹಾಗೂ ತಮ್ಮ ಏರಿಯಾದ ಲೊಕ್ಯಾಲಿಟಿಗಳಲ್ಲಿ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸಬೇಕು. ಇದರಿಂದ ವಾತಾವರಣದಲ್ಲಿ ಶುದ್ಧಿ ಆಗ್ತದೆ, ಹೆಚ್ಚು ಆಮ್ಲಜನಕ ದೊರೆಯುತ್ತದೆ ಮತ್ತು ಹೆಚ್ಚು ನಮಗೆ ಮಳೆ ಆಗಲಿಕ್ಕೆ ಸಾಧ್ಯ ಇದೆ. ಅದೆಲ್ಲ ದೃಷ್ಟಿಯನ್ನಿಟ್ಟುಕೊಂಡು ಹಸಿರು ವಿಜಯಪುರ ಮತ್ತು ವಿಜಯಪುರದ ಪರಿಸರ ರಕ್ಷಣೆ ಮತ್ತು ಇಲ್ಲಿನ ಪ್ರಾಚೀನ ಸ್ಮಾರಕಗಳ ರಕ್ಷಣೆ, ಅವುಗಳನ್ನು ಹೊರಜಗತ್ತಿಗೆ ಪರಿಚಯಿಸುವುದು, ಈ ಎಲ್ಲ ಜಾಗೃತಿಯ ಓಟ ನೆನಪಿಗಾಗಿ ಈ ಒಂದು ಓಟ ನಡೆಯಲಿದೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಕಳೆದ ಬಾರಿ ಸುಮಾರು 10,000 ಜನ ಈ ಒಂದು ಓಟದಲ್ಲಿ ಪಾಲ್ಗೊಂಡಿದ್ದರು. ವಿಜಯಪುರದಂತಹ ಪ್ಲೇಸ್ನಲ್ಲಿ ಮ್ಯಾರಥಾನ್ ಅಂತಕ್ಕಂಥದ್ದು ಒಂದು ಹೊಸ ಅನುಭವ. ಆ ಅನುಭವಕ್ಕೆ ತಾವೆಲ್ಲ ಸಿದ್ಧರಾಗ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾನು ನಿಮ್ಮ ಸುನೀಲ್ ಗೌಡ ಪಾಟೀಲ್ ಇದೇ ಡಿಸೆಂಬರ್ 22ರಂದು ವಿಜಯಪುರ ನಗರದಲ್ಲಿ ಶತಮಾನದ ಸಂತ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಸವಿ ನೆನಪಿಗಾಗಿ ನಡೆಯಲಿರುವ ವೃಕ್ಷಾಥಾನ್ ಹೆರಿಟೇಜ್ ರನ್ 2024ರಲ್ಲಿ ಪರಿಸರ ಮತ್ತು ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿಯ ಈ ಓಟದಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿ ಈ ಮ್ಯಾರಥಾನ್ ಅನ್ನು ಯಶಸ್ವಿಗೊಳಿಸಬೇಕು. ಹಸಿರು ವಿಜಯಪುರದಲ್ಲಿ ಬೆಂಬಲಿಸಿ, ಹಸಿರು ಬೆಳೆಸಿ, ಹಸಿರು ಉಳಿಸಿ. ಧನ್ಯವಾದಗಳು. ನಾ ಶಿವಾನಂದ ಕಟ್ಟೆಮನೆ ತಂದ ESI ಟ್ರಾಫಿಕ್ ಪೊಲೀಸ್ ಸ್ಟೇಷನ್. ಇವು ಗಿಡ ಹಚ್ಚನಕ್ಕೆ ಮೂಲ ಕಾರಣ ಅಂದ್ರೆ ಶ್ರೀ ಪರಮೇಶ್ವರ್ ಕೌಟಿಗೆ CPI ಇನ್ಸ್ಪೆಕ್ಟ್ರು. ನಾನು ಪ್ರಮೋಷನ್ ಆಗಿದ್ದಕ್ಕೋಸ್ಕರ ಏನು ಮಾಡ್ತೀಪ್ಪ ಅಂದ್ರೆ ಏನು ತಾವೇನು ಹೇಳ್ತಾರೆ ಹೇಳಿ ಸರ್ ಅಂದಾಗ, ಇಲ್ಲ ಹಿಂಗೆ ನಾ ರಿಮಾಂಡ್ ಹೋಮ್ದಾಗ ಜಾಗ ನೋಡಿ ಬಂದ್ರೆ ಖಾಲಿ ಐತಿ, ಒಂದು 100 ಗಿಡ ಹಚ್ಚೋನು ಅಂತ ಹೇಳಿದ್ರೆ ಹಚ್ಚನಿ, ನಾ ಖಾಲಿ ಜಾಗ ನೋಡಿ ಬಂದ ಅಂತ ಹೇಳಿದ್ರೆ ಆಯ್ತು ಸಾಹೇಬ್ರ ತಾವು ಹೆಂಗೆ ಹೇಳ್ತೀರ ಹಂಗತ್ತೆ. ಅದ್ರ ಆದೇಶ ಮೇರೆಗೆ ಇವತ್ತು ಇದೆಲ್ಲ ಕಾಲೇಜ್ ಆಗಿರ್ತದೆಲ್ಲ, ಇದೆಲ್ಲ ಕಡೆ ಕಾಲೇಜ್ ಆಗಿದ್ದ ಒಂದು ರಾತ್ರಿ ಸಾಯಂಕಾಲ ಸಾಹೇಬ್ರು ನೋಡಿ ಮರುದಿವಸ ಒಂದು ಹಗಲ ಒಂದು ರಾತ್ರಿ ಒಂದು 100 ಕುಣಿ ತೆಗಿಸ್ತೀವಿ JCPಲಿ ತೆಗಿಸಿ ಎಲ್ಲ ಸಾಹೇಬ್ರ ಆದೇಶ ಮೇಲೆ ಎಲ್ಲ ನಮ್ಮ ಸಂಚಾರಿ ಸಿಬ್ಬಂದಿ ಅವರು ಕೂಡ ನಮ್ಗೆ ಕೋಆಪರೇಟ್ ಮಾಡ್ರು. ಆಮೇಲೆ ನಮ್ಮ ವಿಜಯಪುರ DS ಸಬ್ ಡಿವಿಷನ್ DSP ಬಸವರಾಜ್ ಯಲಗಾರ್ ಸಾಹೇಬ್ರು ಸೂರ ನಮಗೆ ಭಾಳ ಮಾರ್ಗದರ್ಶಕ ಆಗಿದ್ದಕ್ಕೆ ಇವೆಲ್ಲ ಮಾಡಿದಕ್ಕೆ ನಮಗೆ ಭಾಳ ಖುಷಿ ಆಗಿಬಿಟ್ಟೈತಿ ಅಂತ. ನಾನು ಸುನೀಲ್ ಕಳಸಿನಾರ್ ಅಂತೇಳಿ ಇಲ್ಲಿ 1 ವರ್ಷದಿಂದ ಹೌಸ್ ಬೋದರಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಇಲ್ಲಿಯ ವಿಚಾರ ಬಂದ್ಬಿಟ್ಟು ಗಿಡಗಳನ್ನು ನೆಡುವ ಕಾರ್ಯಕ್ರಮ ಇದ್ದಾಗ ನಮ್ಮ ASI ಸರ್ ಆಗಿರ್ಬೋದು ಅಥವಾ CPI ಸರ್ ಆಗಿರ್ಬೋದು ಅವರ ಒಂದು ಸಹಾಯ ಮತ್ತು ಸಹಕಾರದಿಂದ ನಾವು ಒಟ್ಟಾರೆಯಾಗಿ ಇಲ್ಲಿ 100ಕ್ಕಿಂತ ಅಧಿಕ ಗಿಡಗಳನ್ನು ಇಲ್ಲಿ ನೆಟ್ಟು ವಿವಿಧ ಜಾತಿಯ ಮರಗಳನ್ನ ನಾವು ಇಲ್ಲಿ ಹೊಂದಿದ್ದೀವಿ. ಫಾರ್ ಎಕ್ಸಾಂಪಲ್ ಹುಣಸೆ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಮಾವಿನ ಮರ ಇರ್ಬೋದು, ಅದೇ ರೀತಿ ಹಲವಾರು ಶೋ ಗಿಡಗಳನ್ನ ನಾವು ಇಲ್ಲಿ ಹಚ್ಚಿದ್ದೀವಿ. ಸೊ ಅದೇ ರೀತಿ ನಮ್ಮ ಒಂದು ಸರ್ಕಾರಿ ವೀಕ್ಷಣಾಲಯಕ್ಕೆ ಒಂದು ಕಳೆ ಬರೋದು ಕಾರಣ ಈ CPI ಸರ್ ಅಂತ ಹೇಳ್ಬೋದು.
ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ಮುರುಗೇಶ್ ಪಟ್ಟಣಶೆಟ್ಟಿ, ವೃಕ್ಷ ಅಭಿಯಾನ ಪ್ರತಿಷ್ಠಾನದ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದೇನೆ. ಕಳೆದ 8 ವರ್ಷಗಳಿಂದ ವಿಜಯಪುರದಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ತಾವೆಲ್ಲ ಕಂಡಿದ್ದೀರಿ. ಇದೀಗ ನಾವು ವಿಜಯಪುರ ಮಾನವ ನಿರ್ಮಿತ ಅರಣ್ಯ ಪ್ರದೇಶದಲ್ಲಿದೆ. ಭೂತಾನಕೆರೆ ಹಿಂದೆಗಡೆ ಅದು ಕರಡದೊಡ್ಡಿ ಅರಣ್ಯ ಏರಿಯಾ ಅಂತ ಹೇಳ್ತಾರೆ. ಈ ಎಲ್ಲ ಒಂದು ಹಸಿರು ಕ್ರಾಂತಿ ಕಾರಣೀಭೂತರಾದ ಡಾಕ್ಟರ್ ಎಂ ಬಿ ಪಾಟೀಲರು 2016ರಿಂದ ಇಲ್ಲಿಯವರೆಗೆ 1,50,00,000 ಗಿಡವನ್ನು ಸೂಸುವಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡಿದರು. ಈಗಾಗಲೇ ನಮ್ಮ 1,50,00,000 ಗಿಡಗಳು ಈಗಾಗಲೇ ನಾವು ಹಚ್ಚಿದ್ದೀವಿ. ಅದರ ಪರಿಣಾಮ ನೀವು ಸಾಕಷ್ಟು ವಾತಾವರಣದಲ್ಲಿ ಒಂದು ವಿಭಿನ್ನತೆಯನ್ನು ಕಂಡುಹಿಡಬಹುದು. ಮತ್ತು ಈಗ ಇನ್ನು ಮುಂದೆ ಈ ಅಭಿಯಾನವನ್ನು ಇಲ್ಲಿಗೆ ನಿಲ್ಲಿಸುವುದಿಲ್ಲ. ಈ ಅಭಿಯಾನವನ್ನು ನಾವು ಮುಂದಗಡೆನೂ ತಗೊಂಡಿದ್ದೀವಿ. ಈಗಾಗಲೇ ನೋಡಿದ್ರಿ, ವಿಜಯಪುರ ಜಿಲ್ಲೆಯಲ್ಲಿ ಸಾಕಷ್ಟು ಈ ಪರಿಸರದ ಬಗ್ಗೆ ಒಂದು ಆಸಕ್ತಿಯನ್ನು ಮೂಡಿದು ತಾವು ಕಾಣಬಹುದು. ವಿವಿಧ ಸಂಘ ಸಂಸ್ಥೆಗಳು ಮುಂದೆ ಬಂದು ಸಸಿಗಳನ್ನು ನೆಡುವುದರ ಮೂಲಕ ವಿಜಯಪುರದಲ್ಲಿ ಒಂದು ವ್ಯಾಪಕವಾಗಿ ಈ ಪರ್ಯಾವರಣಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇದರ ಜೋಡಿ ಅದಕ್ಕೆ ನಾವೇನು ಹೇಳೋದು, ಈ ವೃಕ್ಷ ಅಭಿಯಾನ, ಕೋಟಿ ವೃಕ್ಷ ಅಭಿಯಾನಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ ವೃಕ್ಷ ಅಭಿಯಾನ ಪ್ರತಿಷ್ಠಾನವು ಕಳೆದ 4 ಬಾರಿ ವೃಕ್ಷತಾನ್ ಹೆರಿಟೇಜ್ ರನ್ ಮಾಡ್ತಾ ಇದ್ದೀವಿ. ನಾವು ಈ ಜನರಲ್ಲಿ ಎಲ್ಲರಲ್ಲಿ ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನೆಂದರೆ, ದಯವಿಟ್ಟು ಎಲ್ಲರೂ ಭಾಗವಹಿಸಿ ಈ ಪರ್ಯಾವರಣವನ್ನು ಬೆಳೆಸೋಣ. ಇದು ಮುಂದಿನ ಪೀಳಿಗೆಗಾಗಿ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಕೊಟ್ಟು ಹೋಗೋಣ ಅಂತ ಹೇಳಿ ತಮ್ಮೆಲ್ಲರೂ ಕೇಳಿದ್ರಿ. ಈ ಮ್ಯಾರಥಾನ್ ತಾವು ಭಾಗವಹಿಸಿ ಎಷ್ಟು ಸಂಖ್ಯೆಯಲ್ಲಿ ನೀವು ಭಾಗವಹಿಸ್ತೀರ, ದರವೊಂದು ನೋಂದಣಿಗಾಗಿ ನಾವು ಒಂದು ಗಿಡವನ್ನು ಹಚ್ಚುವಂತ ಒಂದು ಕಾರ್ಯಕ್ರಮವನ್ನು ಹಾಕೊಳ್ತೀವಿ. ಇದನ್ನು ನಾವು ಬರುವ ವರ್ಷದಲ್ಲಿ ನಾವು ಇದನ್ನು ಹಚ್ಚಿ ತೋರಿಸ್ತೀವಿ. ಎಷ್ಟು ರಿಜಿಸ್ಟ್ರೇಷನ್ ಹಾಕೋಲ್ಲ ಅಷ್ಟು ನಾವು ಗಿಡಗಳನ್ನು ಹಚ್ಚಿ ಅದನ್ನು ಬೆಳೆಸುವಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ದಯವಿಟ್ಟು ಈ ಸಲ ನಡೆಯಲಿರುವ 22 ಡಿಸೆಂಬರ್ 2024 ನಡೆಯುವ ಮ್ಯಾರಥಾನದಲ್ಲಿ ತಾವು ಭಾಗವಹಿಸಿ ಎಲ್ಲರನ್ನೂ, ತಾವು ಅಷ್ಟೇ ಭಾಗವಹಿಸೋದಲ್ಲ, ಎಲ್ಲರನ್ನೂ ಭಾಗವಹಿಸಲು ಉತ್ತೇಜಿಸಬೇಕು. ಡಿಸೆಂಬರ್ 22ರಂದು ವೃಕ್ಷೋತ್ಥಾನ ಹೆರಿಟೇಜ್ ರನ್ ನಡೀತಾ ಇದೆ ಬಿಜಾಪುರ ಐತಿಹಾಸಿಕ ಜಿಲ್ಲೆಯಲ್ಲಿ. ಬಿಜಾಪುರ ಜಿಲ್ಲೆಯಲ್ಲಿ ಈಗಾಗಲೇ 10,000ಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ನು ನೋಂದಣಿ ಆಗಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು. ಎಲ್ಲರೂ ಕೂಡ ಈ ಒಂದು 30 ತಾರೀಕು ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಬೇಕು. ಬಹಳಷ್ಟು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಹೆರಿಟೇಜ್ ರನ್ ನಡೀತಾ ಇದೆ. ಇದರಿಂದ ಬಹಳಷ್ಟು ಜನರಿಗೆ ಅವೇರ್ನೆಸ್ ಬಂದಿದೆ, ಹಸಿರೀಕರಣ ಆಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಇವತ್ತು ನಂಬರ್ 1 ಸ್ಥಾನದಲ್ಲಿ ಬಿಜಾಪುರ ನಗರ ಬರಲಿಕ್ಕೆ ಹೆರಿಟೇಜ್ ರನ್ನಿನ ಅವೇರ್ನೆಸ್ ಕಾರಣ. ಅದಕ್ಕೆ ನೀವು ಎಲ್ಲರೂ ಕೂಡ ಭಾಗವಹಿಸಿ, ನಾನು ಕೂಡ ಹೆರಿಟೇಜ್ ರನ್ನಲ್ಲಿ ಭಾಗವಹಿಸ್ತಾ ಇದ್ದೇನೆ.